ಕಾರ್ಗ ಸಿನಿಮಾ ನೋಡಿದ್ರಿ? ಕಾರ್ಗ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರಾಲ್ ಆಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಸಿನಿಮಾ ಇದು. ಕ್ವಾಲಿಟಿ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಸೊ ನನಗೆ ಇಷ್ಟ ಆಯಿತು, ನೀವು ನೋಡಿ ಅಂತ ಹೇಳ್ತೀನಿ. ಸ್ಟೋರಿ ಹೇಗೆ ಇಷ್ಟ ಆಯಿತು? ಸ್ಟೋರಿ ಒಂದು ಥ್ರಿಲ್ಲರ್ ಸ್ಟೋರಿ ಸರ್. ಥ್ರಿಲ್ಲರ್ ಸ್ಟೋರಿ ಸರ್. ಇದು ಇಷ್ಟ ಆಗುತ್ತೆ ನಿಮಗೆ. ಏನಂದರೆ ನೋಡ್ತಾ ಹೋದಂಗೆ ಮುಂದೇನಾಗುತ್ತೆ ಅಂತ ಒಂದು ಸಸ್ಪೆನ್ಸ್ ಉಳ್ಕೊಂತ ಹೋಗುತ್ತೆ. ಕೊನೆಯದಾಗಿ ಒಂದು ಪಾರ್ಟ್ 2ಗೆ ವೆಯ್ಟಿಂಗ್ ಕೊಟ್ಟಿದ್ದಾರೆ. ಆ ಪಾರ್ಟ್ 2ಗೆ ವೆಯ್ಟಿಂಗ್ ಸರ್. ಬಂಗಾರಿ ಸಾಂಗ್ ಹೆಂಗಿತ್ತು? ಬಂಗಾರಿ ಒನ್ ಟೈಮಲ್ಲಿ ಡಿ ಬಾಸ್ ಅದನ್ನ ಹಿಟ್ ಮಾಡಿದ್ರು. ಎರಡನೇ ಸರಿ ಇದು ಹಿಟ್ ಆಗುತ್ತೆ, ಇದೊಂಥರ ಖುಷಿ ಆಗುತ್ತೆ, ಇದೊಂಥರ ಈಗ ಮತ್ತೆ ನೆನಪು ಮಾಡೋ ಅಂಥ ಸಾಂಗು ಅಂತ ನಾನು ಹೇಳ್ಬೋದು ಸರ್. ಇಷ್ಟ ಆಗಿದೆ ಕಷ್ಟ ಆಗಿದೆ ಅಂತ ಇದೆಯಾ? ಚೂರು ಬೆಟರು, ಹೀರೋ ಒಂಚೂರು ಆ್ಯಕ್ಟಿಂಗ್ ಮಾಡಬೇಕಿತ್ತು, ಅಲ್ಲಲ್ಲಿ ಗೊತ್ತಾಗಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರು ಕೂಡ ತುಂಬಾ ಚೆನ್ನಾಗಿ ಅವ್ರ ಆ್ಯಕ್ಟಿಂಗ್ ಅವರು ಅವಾಗಿಂದ ಕೆಮ್ಮಕ್ಕಾಗಲ್ಲ ಸರ್, ಅವಾಗಿಂದ ಅದ್ದೂರಿಯಾಗಿ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಅವ್ರ ಫ್ಯಾನು ಆ್ಯಕ್ಚುಲಿ. ನಾನು ತುಂಬ ವರ್ಷದಿಂದ ಪೊಲೀಸ್ ಸ್ಟೋರಿ ಅವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೆ. ತುಂಬ ಇಷ್ಟ ಆಗುತ್ತೆ ಸರ್. ವರುಣ್ ಸಾಗರ್ ಅವರು ಹೇಗೆ ಮಾಡಿದ್ದಾರೆ? ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್. ಓವರಾಲ್ ಆಗಿ ಎಲ್ಲ ಟೆಕ್ನಿಷಿಯನ್ನು ಅಂದರೆ ಆರ್ಟಿಸ್ಟ್ಗಳು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಜೊತೆಗೆ ಕ್ಯಾಮ್ರಾ ವರ್ಕು ಚೆನ್ನಾಗಿದೆ. ಡೈರೆಕ್ಷನ್ ಎಲ್ಲ ಹೇಗೆ? ಡೈರೆಕ್ಷನ್ ಚೆನ್ನಾಗಿದೆ ಸರ್. ಡೈರೆಕ್ಷನ್ನು ಕ್ವಾಲಿಟಿ ಆಗಲಿ ಪ್ರತಿಯೊಂದು ಒಂದು ದೊಡ್ಡ ಮಟ್ಟದ ಸಿನಿಮಾ ನೋಡ್ದಂಗೆ ಆಗುತ್ತೆ, ಫೀಲ್ ಆಗುತ್ತೆ. ಪಾರ್ಟ್ 2 ವೇಟಿಂಗ್? 100% ಪಾರ್ಟ್ 2 ವೇಟಿಂಗು. ನೀವು ನೋಡಿ. ನಾನು ಹೇಳೋದು ಇಷ್ಟೇ, ಯಾರಿಗೆ ಬಂದು ನೋಡಿ ಒಂದ್ಸರಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಸಿನಿಮಾ ಅಂತ ನಾನು ಹೇಳ್ತೀನಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೋಗುತ್ತೆ. ಇನ್ನೂ ಸಿನಿಮಾನ ಅವರು ಕಂಪ್ಲೀಟಾಗಿ ಬಿಟ್ಕೊಟ್ಟಿಲ್ಲ. ಇನ್ನು ನೆಕ್ಸ್ಟ್ ವೆಯ್ಟ್ ಮಾಡಬೇಕು ಹೇಗೆ ಬರುತ್ತೆ ಅಂತ. ಅಲ್ಲಿ ಫಸ್ಟ್ ಡೈರೆಕ್ಷನ್ನು ಮತ್ತು ಫಸ್ಟ್ ಹೀರೋ ಆಗಿ ಮಾಡಿರೋದು ಅದು ಕೂಡ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಬಂದಿದೆ. ಅದು ನೆಕ್ಸ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕತೆ. ನೆಕ್ಸ್ಟು ಬಂದಾಗ ನೋಡಲಿಕ್ಕೆ ವೆಯ್ಟ್ ಮಾಡ್ತೀವಿ. ಹಾರರ್ ಅಂತ ಹೇಳ್ತಾ ಇದ್ರು. ಹಾರರ್ ಅಂತಲ್ಲ, ಸಸ್ಪೆನ್ಸಾಗಿ ಹೋಗುತ್ತೆ. ಏನು ನೆಕ್ಸ್ಟ್ ಟ್ವಿಸ್ಟ್ ಆಗಿ ಹೋಗುತ್ತೆ, ಏನಿದೆ ಮುಂದೆ ಏನಿದೆ ಅನ್ನೋ ಥರನೇ ಹೋಗುತ್ತೆ. ಹಾರರ್ ಅಂತ ಅನ್ನಿಸ್ತಿಲ್ಲ ನಮಗೆ. ಏನೋ ಸಮಥಿಂಗ್ ವಿಚಾರ ಇನ್ನೂ ಇದೆ ತಿಳ್ಕೊಳ್ಳೋ ಅಂಥದ್ದು ಅಂತ ಮುಂದಿನ ಸ್ಟೋರಿನಲ್ಲಿ ಗೊತ್ತಾಗ್ಬೋದು. ಏನು ಇಷ್ಟ ಆಯ್ತು? ತುಂಬ ಇಷ್ಟ ಆಗಿದೆ ಸರ್. ಕಷ್ಟಪಟ್ಟು ಹೊಸಬ್ರು ಸಿನಿಮಾ ಅಂದರೆ ಕಷ್ಟಪಟ್ಟು ಇಂಡಸ್ಟ್ರಿ ಬಂದವರು ಪ್ರೀತಿಯಿಂದ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ಹೊಸಬ್ರು ಸಿನಿಮಾ ಅಂದರೆ ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ, ಅವ್ರಿಗೆ ನಾವು ಬೆಂಬಲಿಸಬೇಕು. ನೋಡಿ ಇಷ್ಟಪಟ್ಟು ಅವರಿಗೂ ಕೂಡ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವರು ಕಾತುರದಿಂದ ವೆಯ್ಟ್ ಮಾಡ್ತಿರ್ತಾರೆ ಆಡಿಯನ್ಸ್ ಹೆಂಗೆ ಹೇಳ್ತಾರೆ ಅಂತ. ಅವ್ರ ಆ ಶ್ರಮ ಗೊತ್ತಾಗುತ್ತೆ. ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಗಾರಿ ಸಾಂಗು ಬಂಗಾರಿಯಾಗೇ ಇತ್ತು. ಸಾಂಗ್ ಚೆನ್ನಾಗಿತ್ತು. ಆವಾಗ ಏನೋ ನಾವು ಬುಲ್ಬುಲ್ ಬಂಗಾರಿ ನೋಡೋದು, ಇದು ಕೂಡ ಅಷ್ಟೇ ಇದೆ. ಏನು ಮಿಸ್ ಮಾಡ್ಕೊಳ್ಳೋ ಥರ ಏನಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮ್ಯಾಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ. ಚೆನ್ನಾಗಿದೆ. ಕನ್ನಡ ಸಿನಿಮಾ ಎಲ್ಲರೂ ಬಂದು ನೋಡಬೇಕು. ಖಂಡಿತ ಚೆನ್ನಾಗಿದೆ. ಸ್ಯಾಟಿಸ್ಫೈ ಅಂತ ಆಗೋ ಎಲ್ಲರೂ ಬಂದು ನೋಡಿ, ಎಲ್ಲರೂ ನೋಡಲಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಒಂದ್ಸಲ ನೋಡ್ಬೋದು. ಆ್ಯಕ್ಟಿಂಗ್ ಯಾರು ಇಷ್ಟ ಆಯ್ತು? ಆ್ಯಕ್ಟಿಂಗು ಇದು ಮಾಡಿರೋದು ತುಂಬ ಚೆನ್ನಾಗಿದೆ. ದರ್ಶನ್ ಫ್ಯಾನ್ ಅವ್ರು ಮಾಡಿರೋದು ತುಂಬ ಚೆನ್ನಾಗಿದೆ. 5 ಆಟೆ ತುಂಬ ಚೆನ್ನಾಗಿದೆ, ಸಾಂಗ್ ಬಂದಾಗ ಎಷ್ಟು ಖುಷಿ ಆಯಿತು? ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿದೆ ಮೂವಿ. ಯಾರಿಗೆ ಮೋಸ ಮಾಡೋದು ದೇವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಅನ್ನೋದು ಪಾರ್ಟ್ 2 ಬರುತ್ತೆ, ನೋಡೋಣ. ತುಂಬ ಇಷ್ಟ ಆಯ್ತು ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಮಸ್ತಾಗೈತೆ ಅಣ್ಣ. ತುಂಬ ಸೂಪರ್. ಸಸ್ಪೆನ್ಸು ಎಲ್ಲ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಅದು ಸಿನಿಮಾ ನೋಡಬೇಕು, ಗೊತ್ತಾಗುತ್ತೆ.